ವೆಲ್ಕಮ್ ಬ್ಯಾಕ್ ಟು ಸ್ಯಾಂಡ್ ಪಾಯಿಂಟ್ ಇನ್ಸ್ಟಿಟ್ಯೂಟ್ ಬೆಳಗಾವಿ. ದಿಸ್ ಇಸ್ ಪ್ರಿಯಾಂಕಾ. ಸೊ ಈಗ ಲ್ಯಾಂಡ್ ಸರ್ವೇರ್ ನೋಟಿಫಿಕೇಶನ್ ಬಂದೈತಿ, ಅಲಾಂಗ್ ವಿತ್ ದ್ಯಾಟ್ ಅದರ್ ನೋಟಿಫಿಕೇಷನ್ಸು ಬರೋದವು. ಸೊ ನೀವೆಲ್ಲರೂ ಸೀರಿಯಸ್ಸಾಗಿ ಓದಾಕತ್ತೀರಿ, ನನಗೆ ಗೊತ್ತೈತಿ. ಸೊ ನೀವು ಭಾಳಷ್ಟು ಜನ ನನಗೇನು ಕೇಳಿದಾರೆ ಅಂದ್ರೆ, ಮೇಡಮ್ ಡಿಸೆಂಬರ್ ಒಳಗೆ ಎಕ್ಸಾಮ್ಸ್ ಆಗುವುದವು, ಯಾವಾಗೂ ಅದಾವು ಅಂತಂದ. ಸೊ ನಿಮಗೊಂದು ರೀಸೆಂಟಾಗಿ KPSCದವರು ಒಂದು ಟೆಂಟೇಟಿವ್ ಸ್ಕೆಡ್ಯೂಲ್ ರಿಲೀಸ್ ಮಾಡ್ಯಾರು. ಸೊ ಅದು ನೋಡಿರ್ಬೇಕು ನೀವು. ಅದು ನೋಡಿರಲಿಲ್ಲ ಅಂದ್ರೆ ಅದ್ರ ಬಗ್ಗೆನೂ ನಾನು ಇವತ್ತು ಡಿಸ್ಕಷನ್ ಮಾಡಕತ್ತೀನಿ. ಸೊ ಟುಡೇ ದಿಸ್ ವಿಡಿಯೋ ಈಸ್ ಅಬೌಟ್ ದ್ಯಾಟ್ ಓನ್ಲಿ. ಸೊ KPSC ಒಂದು ಟೆಂಟೇಟಿವ್ ಸ್ಕೆಡ್ಯೂಲ್ ರಿಲೀಸ್ ಮಾಡ್ಯಾರು, ಸೊ ದ್ಯಾಟ್ ಇಟ್ ವಿಲ್ ಬಿ ಈಸಿ ಫಾರ್ ಅಸ್ ಟು ಪ್ರಿಪೇರ್. ಸೊ ಅದ್ರೊಳಗೆ ಅವ್ರು ಏನು ಹೇಳ್ಯಾರಂದ್ರೆ, ಯಾವಾಗ ನೋಟಿಫಿಕೇಷನ್ ಆಗ್ತೈತಿ, ಫಾರ್ಮ್ ಫಿಲ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗ್ತೈತಿ, ಟೆಂಟೇಟಿವ್ ಎಕ್ಸಾಮ್ ಯಾವಾಗ ಬರ್ಬೋದು, ಆಮೇಲೆ ಲಿಸ್ಟ್ ಯಾವಾಗ ರಿಲೀಸ್ ಮಾಡ್ತಾರೆ, ಸೆಲೆಕ್ಷನ್ ಲಿಸ್ಟು. ಸೊ ಎಲ್ಲ ನೀಟಾಗಿ ಕೊಟ್ಟಾರು. ಸೊ ಅದ್ರದ್ದು ಪ್ರಕಾರ ಅವರು ಫಾಲೋ ಮಾಡಿದಾರೆ ಅಂದರೆ ದ್ಯಾಟ್ ಈಸ್ ರಿಯಲಿ ಗುಡ್. ಓಕೆ, ಇದ್ರದ್ದು ನಾ ಇನ್ಫಾರ್ಮೇಷನ್ ಕೊಡ್ತೀನಿ. ಅಲಾಂಗ್ ವಿತ್ ದ್ಯಾಟ್, ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಈಸ್, ಸೊ ನೀವು ಈ ಪರ್ಟಿಕ್ಯುಲರ್ ವಿಡಿಯೋ ನೋಡಕತ್ತೀರ ಅಂದ್ರೆ ಆಬ್ವಿಯಸ್ಲಿ ಯು ಆರ್ ಇಂಟ್ರೆಸ್ಟೆಡ್ ಟು ಅಟೆಂಪ್ಟ್ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್ ಆ್ಯಂಡ್ ಗೆಟ್ ಸೆಲೆಕ್ಟೆಡ್ ಇದರ್ ಇನ್ AE, JE ಆರ್ AEE. ಅಂದಮೇಲೆ ಈ ವಿಡಿಯೋ ನೋಡಕತ್ತೀರಲ್ಲ ನೀವು. ಸೊ ಅದ್ರ ಸಂಬಂಧ ನೀವು ಇಷ್ಟು ಸೀರಿಯಸ್ ಆಗಿ ಒಂದು ಏನೋ ಪ್ರಿಪೇರ್ ಆಗ್ತೇನಂದ್ರೆ ಅಥವಾ ಎಕ್ಸಾಮ್ ಅಟೆಂಪ್ಟ್ ಮಾಡ್ತಂದ್ರೆ ಸೊ ಸ್ಟಾರ್ಟ್ ಸ್ಟಡಿಂಗ್, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾ ಏನು ನಿಮಗೆ KPSC ಸ್ಕೆಡ್ಯೂಲ್ನ ಡಿಸ್ಕಷನ್ ಮಾಡ್ತೀನಲ್ಲ, ಅದ್ರೊಳಗೆ ಅವ್ರು ಎಷ್ಟು ಮಂತ್ಸ್ ನಿಮಗೆ ಟೈಮ್ ಕೊಡ್ತಾರೆ ಅನ್ನೋದನ್ನು ನಾನು ನಿಮಗೆ ಡಿಸ್ಕಷನ್ ಮಾಡ್ತೀನಿ. ಸೊ ಅದ್ರ ಸಂಬಂಧ ಈಗ ಯಾಕೆ ನೀವು ಸ್ಟಡಿ ಮಾಡಬೇಕು, ವೈ ಯು ಶುಡಂಟ್ ವೇಸ್ಟ್ ಎನಿ ಟೈಮ್ ಅನ್ನೋದು ನಾನು ಫಸ್ಟ್ ಇದನ್ನು ಡಿಸ್ಕಷನ್ ಮಾಡಿ ನಿಮಗೆ ಅದು ಡೇಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ದೆನ್ ಐ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ದ್ಯಾಟ್, ಲೈಕ್ ಹೌ ಯು ಹ್ಯಾವ್ ಟು ಪ್ಲ್ಯಾನ್ ದ ಅಪ್ಕಮಿಂಗ್ ಡೇಸ್ ಅಂತ. ಸೊ ಇಲ್ಲಿ ನೋಡಿರಿ, ಇದು ನಾನು ವಿತ್ ರೆಸ್ಪೆಕ್ಟ್ ಟು ಸಿವಿಲ್ ಇಂಜಿನಿಯರಿಂಗ್ ಅಷ್ಟೇ ಡಿಸ್ಕಷನ್ ಮಾಡ್ತೀನಿ. ಗ್ರೂಪ್ A ಟೆಂಟೇಟಿವ್ ಸ್ಕೆಡ್ಯೂಲ್ ಇದು KPSCದವ್ರದ್ದು. ಸೊ ಅವ್ರೇನು ಹೇಳ್ಯಾರಂದ್ರೆ, ಈ ಮಂತು 30th ಅಂದರೆ ನಿನ್ನೆವರೆಗೂ ಯಾವ್ದ್ಯಾವ್ದು ಪ್ರಪೋಸಲ್ ಬಂದೈತಲ್ಲ, ಸೊ ಅದರದ್ದು ನೋಟಿಫಿಕೇಷನ್ ಅವರು ಈಗ ನೆಕ್ಸ್ಟ್ ಮಂತ್ ಅಂದರೆ ನಾಳೆ ಹಿಡಿದು, ದ್ಯಾಟ್ ಈಸ್ 5th August ಅವರು ರಿಲೀಸ್ ಮಾಡ್ತಾನಂತ ಹೇಳ್ಯಾರ ಅವರು. ಓಕೆನಾ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ವಿದಿನ್ 5 days ನೋಟಿಫಿಕೇಷನ್ ಬರತ್ತಂದ್ರೆ ಈ ಟೈಮ್ ಟೇಬಲ್ ಹೇಳ್ಯಾರು. ಸೊ ಇದನ್ನು ಅವ್ರು ಫಾಲೋ ಮಾಡಿದಾರೆ ಅಂದರೆ ವಿ ಆರ್ ದ ಮೋಸ್ಟ್ ಲಕ್ಕಿಯೆಸ್ಟ್ ಒನ್ಸ್, ಇಸಂಟ್ ಇಟ್? ದಿಸ್ ಇಸ್ ದ ಫಸ್ಟ್ ಟೈಮ್ ದೇ ಆರ್ ಡೂಯಿಂಗ್ ಸಮಥಿಂಗ್ ಲೈಕ್ ದಿಸ್. ಸೊ ನಾವು ಇದನ್ನು ಮೊದಲೇ ಹಿಡ್ದನು ಪ್ರಪೋಸಲ್ ಇಡಾಕತ್ತಿದ್ವಿ KPSCಗೆ, ಲೈಕ್ ನೀವು ಒಂದು ಟೈಮ್ ಟೇಬಲ್ ಕೊಡ್ರಿ, ಸೊ ದ್ಯಾಟ್ ಇಟ್ ವಿಲ್ ಬಿ ಈಸಿ ಫಾರ್ ಅಸ್ ಟು ಪ್ರಿಪೇರ್, ಪ್ಲ್ಯಾನ್ ಅವರ್ ಫ್ಯೂಚರ್ ಅಕಾರ್ಡಿಂಗ್ಲಿ. ನೀವು ಜಾಬ್ ಮಾಡ್ತಿದ್ರಿ, ಮಾಡೋದಿಲ್ಲ, ವಾಟ್ ಎವರ್ ಈಸ್ ದೇರ್ ಯು ಕ್ಯಾನ್ ಪ್ಲ್ಯಾನ್ ಅಕಾರ್ಡಿಂಗ್ಲಿ ಅಂತಂದು. ಸೊ ಅದ್ರ ಸಂಬಂಧ ಇಲ್ಲಿ ನಾವು ನೋಡಿದ್ವಿ ಅಂದ್ರೆ ಅವ್ರೇನು ಹೇಳೋರು, 5th August ನಾವು ನೋಟಿಫಿಕೇಷನ್ ರಿಲೀಸ್ ಮಾಡ್ತೀವಿ. ಯಾವುದಂದ್ರೆ ಗ್ರೂಪ್ A ಎಕ್ಸಾಮ್ಸ್ ತಂದ. ಸೊ ಅದರದ್ದು ಫಾರ್ಮ್ ಫಿಲ್ಲಿಂಗ್ ಡೇಟು 6th date ನಾವು ಸ್ಟಾರ್ಟ್ ಮಾಡ್ತೀವಿ, ಅದರ ವೆರಿ ನೆಕ್ಸ್ಟ್ ಡೇ. ಸೊ 1 month ನಾವು ಟೈಮ್ ಕೊಡ್ತೀವಿ ಫಾರ್ಮ್ ಫಿಲ್ಲಿಂಗಕ್ಕೆ. ಆಮೇಲೆ ಎಕ್ಸಾಮ್ ಡೇಟ್ಸ್ ಇಲ್ಲಿ ನೋಡಿರಿ, ಡಿಸೆಂಬರ್ ಒಳಗೆ ನಾವು ಮಾಡ್ತೀವಿ ಅಂತ ಅವ್ರು ಹೇಳ್ಯಾರು. ಸೊ ಎಷ್ಟು ಮಂತ್ ಕೊಟ್ಟಂಗಾತವರು, ಆಗಸ್ಟ್ದಾಗ ಅವರು ನೋಟಿಫಿಕೇಷನ್ ರಿಲೀಸ್ ಮಾಡಿದಾರೆ ಅಂದ್ರೆ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್. ಸೊ ಜಸ್ಟ್ 4 monthಸಿಗೆ ಅವರು ಎಕ್ಸಾಮ್ ಕಂಡಕ್ಟ್ ಮಾಡ್ತಾನಂತ ಹೇಳಕತ್ತಾರು. ಸೊ ಈ ಥರ ಆದರೆ ನಮಗೆ ಭಾಳ ಕಷ್ಟ ಆಗ್ತೈತಿ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗೋಕ್ಕೆ, ಬಿಕಾಸ್ 4 months ಆರ್ ಲಿಟಲ್ ಇನ್ಸಫಿಷಿಯೆಂಟ್, ಯಾಕಂದ್ರೆ ಸಿಲೆಬಸ್ ಜಾಸ್ತಿ ಇರ್ತೈತಿ. ಸೊ ಈಗ ಅವರು ಗ್ರೂಪ್ A ಅಂದ್ರೆ ನಾವು ಯಾವ್ದು ಅನ್ಕೋಬೋದು, WRD AEE. ಸೊ ಈ WRD AEE ಅಂತ ನಾನು ಯಾಕೆ ಹೇಳಾಕತ್ತೇನೆ ಅಂದರೆ, ಇದರದ್ದು ಪ್ರಪೋಸಲ್ ಆಲ್ರೆಡಿ ಬಂದೈತಿ. ನಾನು ಒಂದು ವಿಡಿಯೋನೂ ಮಾಡಿದ್ದೀನಿ ನಿಮಗೆ, ಸೊ ಡ್ರಾಫ್ಟ್ ನೋಟಿಫಿಕೇಷನ್ ಅಂತಂದ. ಸೊ ಅದ್ರ ಸಂಬಂಧ ಈ WRD AEE ಡೆಫಿನೆಟ್ಲಿ ಅವ್ರು ರಿಲೀಸ್ ಮಾಡ್ತಾರೋ. ಸೊ ಮಾಡಿದಾರಂದ್ರೆ ಆ್ಯಕ್ಚುಲಿ ಸಿಲೆಬಸ್ ಅನ್ನೋದು ಅವ್ರು ಕೊಟ್ಟಾರ ಡ್ರಾಫ್ಟ್ ಒಳಗೆ, ಪಾರ್ಟ್ A, ಪಾರ್ಟ್ B ಅಂತಂದ. ಸೊ ಮೋಸ್ಟ್ಲಿ ಅದನ್ನು ಫಾಲೋ ಮಾಡ್ಬೋದು ಅವರು, ಮಾಡಲಿಲ್ಲ ಅಂದರೂ ಸ್ಟ್ಯಾಂಡರ್ಡ್ KPSC ಸಿಲೆಬಸ್ ಫಾಲೋ ಮಾಡ್ತಾರೆ ಅವರು. ಸೊ ವಿಚ್ ಈಸ್ ನಾಟ್ ನ್ಯೂ ಫಾರ್ ಅಸ್, ಇದರ್ ಫಾರ್ ಯು ಆರ್ ಫಾರ್ ಅಸ್. ಸೊ ನಾವು ಅದನ್ನು ಆಲ್ರೆಡಿ ಟೀಚ್ ಮಾಡಿವು, ನೀವು ಅದು ಸ್ಟಡಿ ಮಾಡಿದ್ದಿಲ್ಲ ಅಂದ್ರೆ ಮಾಡಿರಿ. ಓಕೆ, ಜಸ್ಟ್ 4 months ಅಷ್ಟೇ ನಿಮಗೆ ಟೈಮ್ ಸಿಗ್ತೈತಿ. ಇದು KPSC ಟೆಂಟೇಟಿವ್ ಟೈಮ್ ಟೇಬಲ್ ಬಗ್ಗೆ ನಾನು ಡಿಸ್ಕಷನ್ ಮಾಡಕತ್ತೀನಿ. KA ಈ ಥರ ಇನ್ನೂ ಏನೂ ಮಾಡಿಲ್ಲ. ಸೊ ನಿಮಗೆ ಈಗ ಫ್ರೆಷರ್ ಇದ್ರೆ ನಿಮಗೆ ಗೊತ್ತಿರಲಿಲ್ಲ ಅಂದರೆ, KPSC ಅಂದರೆ ಏನಂದ್ರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇದೊಂದು ಎಕ್ಸಾಮ್ ಕಂಡಕ್ಟಿಂಗ್ ಅಥಾರಿಟಿ, ದಟ್ ಈಸ್ ಗೌರ್ಮೆಂಟ್ ಎಕ್ಸಾಮ್ ಕಂಡಕ್ಟಿಂಗ್ ಅಥಾರಿಟಿ ಇನ್ ಕರ್ನಾಟಕ. ಇನ್ನೊಂದು ಅಥಾರಿಟಿ ಐತಿ, ಯಾವುದಂದ್ರೆ KEA, ದಟ್ ಈಸ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಸೊ ಸ್ವಲ್ಪ ಎಕ್ಸಾಮ್ಸು KAದವ್ರು ಮಾಡ್ತಾರೆ, ಸ್ವಲ್ಪ ಎಕ್ಸಾಮ್ಸು KPSCದವ್ರು ಮಾಡ್ತಾರೆ. ಸೊ ಯಾವ್ದು ಎಕ್ಸಾಮ್ಸ್ ಮಾಡ್ತಾರೋ, ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಇರ್ತಾವೆ ಡಿಫ್ರೆಂಟ್ ಎಕ್ಸಾಮ್ಸ್, ಗ್ರೂಪ್ D ಅಂತಂದ. ಸೊ ನಾನು ಆಲ್ರೆಡಿ ರೀಸೆಂಟಾಗಿ ಒಂದು ವಿಡಿಯೋ ಮಾಡಿ ಅದರೊಳಗೆ ಎಕ್ಸ್ಪ್ಲೇನು ಮಾಡೀನಿ, ಈ ವರ್ಷ KPSCದವ್ರು ಯಾವ್ದು ಕಂಡಕ್ಟ್ ಮಾಡ್ತಾರೋ, KAದವ್ರು ಯಾವ್ದು ಕಂಡಕ್ಟ್ ಮಾಡ್ತಾರೋ ಅಂತ. ಸೊ ಜಸ್ಟ್ ನಮ್ಮದು ಪ್ಲೇಲಿಸ್ಟ್ ಒಳಗೆ ಹೋಗ್ರಿ, ಸ್ಯಾಂಡ್ ಪಾಯಿಂಟ್ ಅನೌನ್ಸ್ಮೆಂಟ್ಸ್ ಅಂತಂದ. ಸೊ ಎನಿ ಇನ್ಫಾರ್ಮೇಷನ್ ಎವ್ರಿಥಿಂಗ್ ವಿಲ್ ಬಿ ಇನ್ ದ್ಯಾಟ್ ಪ್ಲೇಲಿಸ್ಟ್. ಇಲ್ಲ ಅಂದರೆ ಇಂಡಿವಿಜುವಲ್ ಎಕ್ಸಾಮ್ಸ್ ಬಗ್ಗೆ ಇತ್ತಂದ್ರೆ ಇಂಡಿವಿಜುವಲ್ ಪ್ಲೇಲಿಸ್ಟ್ ಒಳಗೆ ಹೋಗ್ರಿ, ಲೈಕ್ WRD ಪ್ಲೇಲಿಸ್ಟು, PWD ಪ್ಲೇಲಿಸ್ಟು, BBMP ಪ್ಲೇಲಿಸ್ಟು. ಸೊ ನಿಮಗೆ ಡೀಟೇಲಾಗಿ ವಿಡಿಯೋ ಇನ್ಫಾರ್ಮೇಷನ್ ಸಿಗ್ತೈತಿ.
ಸೊ ಓಲ್ಡ್ ವೀಡಿಯೋಸ್ ಇದ್ವು ಅಂದ್ರೂ, ಯಾಕಂದರೆ ಈಗ ಆಲ್ರೆಡಿ WRD AE ಎಕ್ಸಾಮ್ಸ್ ಅದು ಲಾಂಗ್ ಬ್ಯಾಕ್ ಆಗ್ಯಾವು. ಓಕೆ, ಈಗ ಮತ್ತೆ ಆಗೋದವು. ಸೊ ನಿಮ್ಗೆ ಅದ್ರದ್ದು ಓಲ್ಡ್ ಇನ್ಫಾರ್ಮೇಷನ್ ಬೇಕಾಗಿತ್ತಂದ್ರೂ ಆ ವೀಡಿಯೋಸ್ ನೋಡಿರಿ. ಸೊ ದಟ್ ನಿಮಗೊಂದು ಟ್ರೆಂಡ್ ಗೊತ್ತಾಗ್ತೈತಿ, ಸಿಲೆಬಸ್ ಗೊತ್ತಾಗ್ತೈತಿ, ಪ್ರಿಪ್ರೇಷನ್ ಗೊತ್ತಾಗ್ತೈತಿ. ಸೊ ಡೋಂಟ್ ವೇಟ್ ಫಾರ್ ದ್ಯಾಟ್. ಓಕೆನಾ? ಸೊ ಇದು 4 ಮಂತ್ಸ್ ಆಗ್ತೈತೆ ಅಂತ ಹೇಳ್ಯಾರು. ಇಲ್ಲಿ ರಿಸಲ್ಟನ್ನು ಅವ್ರು ಜನವರಿ ಒಳಗೆ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳ್ಯಾರು. ಸೊ ದಿಸ್ ಈಸ್ ಇಂಪಾರ್ಟೆಂಟ್. ಈಗ ನಾನು ಗ್ರೂಪ್ ಬಿ ಬಗ್ಗೆ ಡಿಸ್ಕಷನ್ ಮಾಡ್ತಾನೆ. ಗ್ರೂಪ್ ಬಿ ಅಂದ್ರೇನ AE ಎಕ್ಸಾಮ್ಸ್, ಗ್ರೂಪ್ ಎ ಅಂದ್ರೇನ AEE ಎಕ್ಸಾಮ್ಸ್. ಓಕೆ, ನೆನಪಿಟ್ಕೋರಿ. AEE ಅಂದ್ರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅದರ ತೆಳಗಿನ ಪೊಸಿಷನ್ AE, ದಟ್ ಈಸ್ ಅಸಿಸ್ಟೆಂಟ್ ಇಂಜಿನಿಯರ್. ಅದರ ತೆಳಗಿನ ಪೊಸಿಷನ್ JE, ದಟ್ ಈಸ್ ಜೂನಿಯರ್ ಇಂಜಿನಿಯರ್. ಸೊ ಆಲ್ಮೋಸ್ಟ್ ನಾ ಎವ್ರಿ ವಿಡಿಯೋ ಒಳಗೆ ಇದ್ರ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಏನಂತಾರತ್ತೆ. ಸೊ ನಿಮ್ಗೆ ಆಲ್ರೆಡಿ ಇದ್ರ ಒಳಗಿದ್ರೆ ನಿಮ್ಗೆ ಗೊತ್ತಿರತ್ತೆ. ಬಟ್ ಫ್ರೆಶರ್ ಇರ್ತಾರೆ ನೀವು. ಲಾಸ್ಟ್ ಜೂನ್ ಒಳಗನ ನಿಮ್ಮ ಎಷ್ಟೋ ಜನದ ಇಂಜಿನಿಯರಿಂಗ್ ಮುಗಿದಿರತ್ತೆ. ಸೊ ನಿಮಗೆ ಇನ್ನೂ ಗೊತ್ತಿರೋದಿಲ್ಲ ವಾಟ್ ಈಸ್ AE, ವಾಟ್ ಈಸ್ AEE. ಸೊ ಇದು ನನಗೆ ಹೆಂಗೆ ಗೊತ್ತಾಗ್ತೈತೆ ಅಂದ್ರೆ, ನೀವು ನನಗೆ ಎನ್ಕ್ವೈರಿ ಕಾಲ್ ಮಾಡಿರ್ತಾರಲ್ಲ, ಅವಾಗ ನಾನು ಡಿಸ್ಕಷನ್ ಮಾಡ್ತಲ್ಲ ನಿಮ್ಮ ಜೊತೆ. ನೀವು AEಗೆ ಎಲಿಜಿಬಲ್ ಅದೀರಿ, JEಗೆ ಅದೀರಿ ಅಂದ್ರೆ ನಿಮ್ಗೆ ಅದು ಗೊತ್ತಾಗೋದಿಲ್ಲ AE ಅಂದರೆ ಏನು, JE ಅಂದರೆ ಏನಂತಂದು. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ನಮಗೂ ಏನು ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ, ನಾವು ತಿಳ್ಕೊಂಡ್ವಿ. ನೀವು ಆ ಥರ ತಿಳ್ಕೊತೀರಿ, ನಾನು ಅದರ ಇನ್ಫಾರ್ಮೇಷನ್ ಕೊಡ್ತೀನಿ. ದ್ಯಾಟ್ಸ್ ವೈ ಐ ಕೀಪ್ ರಿಪೀಟಿಂಗ್ ಆ್ಯಂಡ್ ಐ ಕೀಪ್ ಗಿವಿಂಗ್ ಯು ದ ಬೇಸಿಕ್ ಇನ್ಫಾರ್ಮೇಷನ್ ಆಲ್ಸೋ. ಓಕೆ, ಸೊ JE, AE, AEE ಅಂತ ಇರ್ತಾವೆ. JEದು ಗ್ರೂಪ್ C ಒಳಗೆ ಬರ್ತೈತಿ, ಆಮೇಲೆ ಗ್ರೂಪ್ ಬಿ ಒಳಗೆ AEದು ಬರ್ತೈತಿ, ಗ್ರೂಪ್ ಎ ಒಳಗೆ AEE ಬರ್ತೈತಿ. ಸೊ ಸ್ಯಾಲ್ರಿ ಅದರದ್ದು ಪ್ರಕಾರ ವೇರಿ ಹಾಕೋತ ಹೋಗ್ತೈತಿ, ಪೊಸಿಷನ್ ಅದ್ರ ಪ್ರಕಾರ ವೇರಿ ಹಾಕೋತ ಹೋಗ್ತೈತಿ, ಎಲಿಜಿಬಿಲಿಟಿ ಕ್ರೈಟೇರಿಯಾ, ಎಕ್ಸಾಮ್ ಪ್ಯಾಟರ್ನ್, ಸಿಲೆಬಸ್ ವೇರಿ ಹಾಕೋತ ಹೋಗ್ತೈತಿ. ಸೊ ಇಷ್ಟು ಬೇಸಿಕ್ ಅಷ್ಟೇ ನೆನ್ಪಿಟ್ಕೋರಿ. ಡೋಂಟ್ ಟ್ರೈ ಡಿಗ್ಗಿಂಗ್ ಟೂ ಮಚ್ ಡೀಪ್ ಇನ್ ಟು ದಿಸ್. ಸೊ ಯಾವಾಗ ಡೀಟೇಲ್ ನೋಟಿಫಿಕೇಶನ್ ಬರುತ್ತಲ್ಲ ಅವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ತಿಳಿತಲ್ಲ, ಇದೊಂದು ಬೇಸಿಕ್ ವೀಡಿಯೋ ಮಾಡಾಕತ್ತೇನೆ ನಾನು. ಯಾಕಂದ್ರೆ ನೀವು ನನಗೆ ಕೇಳಾಕತ್ತೀರಿ ಯಾವ ನೋಟಿಫಿಕೇಶನ್ ಅದಾವು, ಡಿಸೆಂಬರ್ ಒಳಗೆ ಎಕ್ಸಾಮ್ ಆಕೈತಿ, ನಾವು ಹೆಂಗೆ ಪ್ರಿಪೇರ್ ಆಗಬೇಕು ಅಥವಾ ಅದ್ರ ಸಂಬಂಧ ನಾನು ಇದು ವೀಡಿಯೋ ಮಾಡೀನಿ. ಓಕೆ, ಸೊ ಇದು ಗ್ರೂಪ್ ಬಿ ಬಗ್ಗೆ ನಾನು ಹೇಳಾಕತ್ತಿದ್ನಿ. ಸೊ ಇದನ್ನು ಲೈಕ್ 30th ನಿನ್ನೆವರೆಗೂ ಯಾವ್ದು ಪ್ರಪೋಸಲ್ ಬಂದೈತಲ್ಲ ಅದ್ರದ್ದು 11th ಆಗಸ್ಟಿಗೆ ನೋಟಿಫಿಕೇಷನ್ ರಿಲೀಸ್ ಮಾಡ್ತಂದಾರು. ಸೊ ಇಲ್ಲೇ ನೋಡ್ರಿ, ಅದರದ್ದು ಎಕ್ಸಾಮ್ ಡೇಟ್ ಅವ್ರು ಯಾವಾಗ ಮಾಡ್ತಂದಾರಂದ್ರೆ ಜನವರಿ ಆ್ಯಂಡ್ ಫೆಬ್ರವರಿ. ಸೊ 3ನೇ ವಾರ ಇಷ್ಟು ಸ್ಪೆಸಿಫಿಕ್ಕಾಗಿ ಕೊಟ್ಟಾರು. ಐ ಆಮ್ ಸೋ ಹ್ಯಾಪಿ ಟು ರೀಡ್ ಸಚ್ ವರ್ಡ್ಸ್. ಸೊ ಅವ್ರು ಏನಾರು ರಿಲೀಸ್ ಮಾಡಿದಾರಂದ್ರೆ ಇಟ್ ಈಸ್ ಟೂ ಗುಡ್ ಫಾರ್ ಎವ್ರಿ ಒನ್. ಯಾಕಂದ್ರೆ ನಾವು ಪ್ಲ್ಯಾನ್ ಮಾಡ್ಬೋದು. ಈಗ ನೀವು ಎಷ್ಟೋ ಜನ ಮೇಡಮ್ ನಾನು ಜಾಬ್ ಬಿಟ್ಟು ಓದಬೇಕಂತನೂ ಅಂತಿರ್ತೀರಿ. ಸೊ ನಿಮಗೆ ಆ್ಯಂಬಿಗ್ವಿಟಿ ಇರತ್ತೆ, ಯಾವಾಗ ಎಕ್ಸಾಮ್ ಮಾಡ್ತಾರೆ ಅನ್ನೋದು ಗೊತ್ತಿರೋದಿಲ್ಲ, ಎಷ್ಟು ಸ್ಟಡಿ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸಡನ್ನಾಗಿ ನೀವು ಎಕ್ಸಾಮ್ ಬಿಡ್ತೀರಿ, ಜಾಬ್ ಬಿಡ್ತೀರಿ. ಆ ಟೈಮ್ ಒಳಗೆ ನೋಟಿಫಿಕೇಷನ್ ಡಿಲೇ ಆತಂದ್ರೆ ಯು ವಿಲ್ ಫೀಲ್ ಬ್ಯಾಡ್, ಇಸಂಟ್ ಇಟ್? ಯಾಕಂದ್ರೆ ನಿಮಗೆ ಸ್ಯಾಲ್ರಿನೂ ಲಾಸ್ ಆಕೈತಿ, ಆ್ಯಸ್ ವೆಲ್ ಆ್ಯಸ್ ನಿಮಗೆ ಎಕ್ಸ್ಪೀರಿಯನ್ಸು, ವರ್ಕು, ಎವ್ರಿಥಿಂಗ್ ಯು ವಿಲ್ ಲೂಸ್. ಸೊ ಈ ಥರ ಒಂದು ರಿಲೀಸ್ ಮಾಡಿದಂದ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಅಸ್ ಟು ಪ್ಲ್ಯಾನ್ ಅವರ್ ಅಪ್ಕಮಿಂಗ್ ಡೇಸ್ ವೆರಿ ಮಚ್ ಪ್ರಾಪರ್ಲಿ. ಸೊ ಈಗ ನಾವು ನೋಡಿದ್ವಿ ಅಂದ್ರೆ ಇದ್ರೊಳಗೂ ಎಷ್ಟೈತಿ, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಲೈಕ್ 5 months ಟೈಮ್ ಅಂತ ಹೇಳ್ತಾರೆ. ಸೊ ಅದ್ರೊಳಗೆ 4 months ಅಂತ ಹೇಳ್ತಾರೆ. ಸೊ ಇದು 4-5 months, 1 month ಅಷ್ಟೊಂದು ಮ್ಯಾಟರ್ ಆಗೋದಿಲ್ಲ. ಬಟ್ ನಾನು ಯಾಕೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಕತ್ತೀನಿ ಅಂದ್ರೆ, ಈಗ ನೀವು ಸ್ಟಡಿ ಮಾಡಂತ ಹೇಳ್ತೇನೆ ನಾನು ನಿಮಗೆ. ಓಕೆ, ಲೈಕ್ ಸ್ಟಾರ್ಟ್ ಸ್ಟಡಿಂಗ್ ಅಂತ ಹೇಳ್ತೇನೆ ನಾನು. ಸೊ ನೀವೇನು ಮಾಡ್ತೀರಿ ಈ ಟೈಮ್ ಒಳಗೆ, ಮೇಡಮ್ ಇನ್ನೂ ನೋಟಿಫಿಕೇಷನ್ ಬಂದಿಲ್ಲ, ನೋಟಿಫಿಕೇಷನ್ ಆದಮೇಲೆ ನಾನು ಸ್ಟಡಿ ಮಾಡ್ತೀನಿ ಅಂತ ಹೇಳ್ತೀರಿ. ಸೊ ವೆದರ್ ಯು ಡೂ ಸೆಲ್ಫ್ ಸ್ಟಡಿ, ವೆದರ್ ಯು ಜಾಯಿನ್ ಅವರ್ ಇನ್ಸ್ಟಿಟ್ಯೂಟ್, ವೆದರ್ ಯು ಜಾಯಿನ್ ಅದರ್ ಇನ್ಸ್ಟಿಟ್ಯೂಟ್, ದ್ಯಾಟ್ ಈಸ್ ಸೆಕೆಂಡ್ರಿ. ಫಸ್ಟ್ ನಮ್ಮದು ಫ್ಯೂಚರ್ ಬಗ್ಗೆ ನಾವು ಡಿಸೈಡ್ ಮಾಡಬೇಕು. ನೀವು ಎಲ್ಲಿ ಜಾಯಿನ್ ಆಗ್ತೀರಾಗ್ರಿ ದ್ಯಾಟ್ ಈಸ್ ಡಿಫ್ರೆಂಟ್ ಸ್ಟೋರಿ. ಸೊ ನಾನು ಸಿಲೆಕ್ಟ್ ಆಗಬೇಕು ಅನ್ನೋದು ಒಂದು ನಿಮ್ಮ ಮೈಂಡ್ ಒಳಗಿರಬೇಕು. ನಾನು ಸಿಲೆಕ್ಟ್ ಆಗಬೇಕಾದ್ರೆ ನಾನು ಸ್ಟಡಿ ಮಾಡಬೇಕು ಅನ್ನೋದು ನಿಮ್ಮ ಮೈಂಡ್ ಒಳಗೆ ಬರಬೇಕು. ಎಲ್ಲರಿಗೂ ಇರತ್ತೆ ನಾನು ಸಿಲೆಕ್ಟ್ ಆಗಬೇಕು, ನಾನು AE ಆಗಬೇಕು, AEE ಆಗಬೇಕು ಅಂತ. ಸೊ ಯಾರೂ ತಂದು ನಿಮ್ಮ ಕೈ ಒಳಗೆ ಜಾಬ್ ಕೊಡೋದಿಲ್ಲ. ಅದ್ರ ಸಂಬಂಧ ನಾವು ಎಫರ್ಟ್ಸ್ ಹಾಕಬೇಕು. ಆ ಎಫರ್ಟ್ಸ್ ಹಾಕ್ಬೇಕಾದ್ರೆ ಎಷ್ಟು ಎಫರ್ಟ್ಸ್ ಹಾಕಬೇಕು, ಎಷ್ಟು ಮಂತ್ ಸ್ಟಡಿ ಮಾಡಬೇಕು, ಏನದ್ರದ್ದು ಸ್ಟಾರ್ಟ್ ವರ್ಕಿಂಗ್ ಫ್ರಮ್ ರಿವರ್ಸ್ ಆರ್ಡರ್. ಫಸ್ಟ್ ಗೋಲ್ ಇಟ್ಕೋರಿ, ದೆನ್ ಯು ಸ್ಟಾರ್ಟ್ ವರ್ಕಿಂಗ್ ಇನ್ ರಿವರ್ಸ್ ಆರ್ಡರ್. ನೀವು ಇಲ್ಲಿ ಹಿಡಿದ ಈ ವೇದಾಗ ನೀವು ವರ್ಕ್ ಮಾಡಕ್ಕೆ ಅಂದರೆ ಇಟ್ ವಿಲ್ ಬಿ ರಿಯಲಿ ಹಾರ್ಡ್. ಓಕೆ, ಸೊ ನೀವೇನು ಥಿಂಕ್ ಮಾಡ್ತೀರ, ಓಕೆ ಎಷ್ಟು ಮಂತ್ಸ್ ನನಗೆ ಟೈಮ್ ಬೇಕು, ಯಾವ ಸಿಲೆಬಸ್ ಓದಬೇಕು, ಎಷ್ಟು ಎಫರ್ಟ್ಸ್ ಹಾಕಬೇಕು ಅನ್ನೋದು ನೀವು ಥಿಂಕ್ ಮಾಡ್ತೀರಿ. ಅದಾದ ಕೂಡಲೇ ನೆಕ್ಸ್ಟ್ ಸ್ಟೆಪ್ ಏನು ಬರ್ತೈತಿ, ಓಕೆ ನಾನು ಯಾವ ಥರ ಸ್ಟಡಿ ಮಾಡಬೇಕು, ನಾನು ಸೆಲ್ಫ್ ಸ್ಟಡಿ ಮಾಡಬೇಕು, ನಾನು ಸ್ಟ್ಯಾಂಡ್ ಪಾಯಿಂಟ್ ಕೋಚಿಂಗ್ ಕ್ಲಾಸ್ ಜಾಯ್ನ್ ಆಗಬೇಕು, ಅದರ್ ಕೋಚಿಂಗ್ ಕ್ಲಾಸ್ ಜಾಯ್ನ್ ಆಗಬೇಕು ಅನ್ನೋದು ನೀವು ಥಿಂಕ್ ಮಾಡ್ತೀರಿ. ಸೊ ಆ ಟೈಮ್ ಒಳಗೆ ನೀವು ಎನ್ಕ್ವೈರಿ ಸ್ಟಾರ್ಟ್ ಮಾಡ್ತೀರಿ. ಯಾವ್ದು ಇನ್ಸ್ಟಿಟ್ಯೂಟ್ಸ್ ಏನೇನು ಕೊಡ್ತಾರೋ, ಅವರು ಏನು ಪ್ರೊವೈಡ್ ಮಾಡ್ತಾರೋ, ಅವ್ರದ್ದೇನು ರಿಸಲ್ಟ್ ಐತಿ, ಏನೇನು ಪ್ರಾಮಿಸಸ್ ಅವ್ರು ಮಾಡಿದ್ದು ಅವ್ರು ಸ್ಯಾಟಿಸ್ಫೈ ಮಾಡ್ಯಾರು, ಅದನ್ನೆಲ್ಲ ನೀವು ಥಿಂಕ್ ಮಾಡಿ ದೆನ್ ಯು ವಿಲ್ ಜಾಯಿನ್ ಅ ಪರ್ಟಿಕ್ಯುಲರ್ ಕ್ಲಾಸ್ ಆರ್ ಎಲ್ಸ್ ಯು ವಿಲ್ ಸ್ಟಾರ್ಟ್ ಸ್ಟಡಿಂಗ್ ಆನ್ ಯುವರ್ ಓನ್. ದೆನ್ ಒನ್ಸ್ ಯು ಸ್ಟಾರ್ಟ್ ಸ್ಟಡಿಂಗ್ ಆನ್ ಯುವರ್ ಓನ್, ದಟ್ ಈಸ್ ಯು ಆರ್ ಕೀಪಿಂಗ್ ಒನ್ ಸ್ಟೆಪ್ ಫಾರ್ವರ್ಡ್. ನಾವು ಡೋಂಟ್ ಟೇಕ್ ದಟ್ ಸ್ಟೆಪ್ ಬ್ಯಾಕ್ವರ್ಡ್. ಯಾಕಂದ್ರೆ ನೀವು ಆಲ್ರೆಡಿ ಡಿಸಿಷನ್ ತೊಗೊಂಡು ಸ್ಟಾರ್ಟ್ ಮಾಡ್ಯಾರಿ,
ಅವಾಗ ಮತ್ತೆ ಏನೋ ಒಂದು ರ್ಯಾಂಡಮಾಗಿ ಇನ್ಫಾರ್ಮೇಷನ್ ತೊಗೊಂಡ ಸ್ಟಾಪ್ ಮಾಡೋದು, ಡಿಲೇ ಮಾಡೋದು ಮಾಡಬೇಡ್ರಿ. ರಿಮೆಂಬರ್, ಎಂಡ್ ಆಫ್ ದ ಡೇ ಇದು ನಿಮ್ದು ಫ್ಯೂಚರ್ ಇರ್ತೈತಿ. ನೀವು AE ಆಗ್ತೀರಿ, ನೀವು AEE ಆಗ್ತೀರಿ, ನಾನು ಆಗೋದಿಲ್ಲ. ನೀವು ಅದು ಸ್ಯಾಲ್ರಿ ತೊಗೋತೀರಿ, ನೀವು ಅದು ಪೊಸಿಷನ್ ತೊಗೋತೀರಿ, ನಿಮ್ಮ ಜಾಬ್ ಸೆಕ್ಯೂರ್ ಆಕೈತಿ, ನಂದು ಆಗೋದಿಲ್ಲ ಅಥವಾ ಇನ್ನೊಬ್ರದ್ದು ಆಗೋದಿಲ್ಲ. ಎಂಡ್ ಆಫ್ ದ ಡೇ ಇಟ್ ಈಸ್ ಯು. ಸೊ ಅದಕ್ಕೆ ಟೇಕ್ ದ ಡಿಸಿಷನ್ ವೈಸ್ಲಿ, ಡೋಂಟ್ ಗೆಟ್ ಇನ್ಫ್ಲೂಯೆನ್ಸ್ಡ್ ಬೈ ಎನಿ ಒನ್. ನಿಮಗೆ ಎಲ್ಲಿ ಕರೆಕ್ಟ್ ಅನ್ಸೈತಿ ಅದರದ್ದು ಪ್ರಕಾರ ನೀವು ಸ್ಟಡಿ ಮಾಡಿರಿ, ಜಾಯಿನ್ ಆಗ್ರಿ, ಸ್ಟಾರ್ಟ್ ಸ್ಟಡಿಂಗ್, ಡೋಂಟ್ ಡಿಲೇ. ಓಕೆ, ಸೊ ಕಮಿಂಗ್ ಬ್ಯಾಕ್, ಈಗ ನೀವು ನಾನೇನು ಹೇಳ್ತೀನಿ, ಓಕೆ ಸ್ಟಾರ್ಟ್ ಸ್ಟಡಿಂಗ್ ಅಂದ್ಕೂಡಲೇ ನೀವೇನಂತೀರಿ, ಎಷ್ಟೋ ಜನ ನನಗೆ ಹೇಳ್ಯಾರ ಆಲ್ರೆಡಿ, ಲೈಕ್ ವಾಟ್ಸಪ್ ಒಳಗೆ, ಕಾಲ್ ಒಳಗೆ, ಮೇಡಮ್ ನೋಟಿಫಿಕೇಷನ್ ಬಂದ ಕೂಡಲೇ ಸ್ಟಾರ್ಟ್ ಮಾಡ್ತೀವಿ ಓತಂದು. ಬಟ್ ಈಗ ನಾನು ನಿಮಗೆ ಪ್ರೂಫ್ ತೋರಿಸಿದ್ನಿ, 3 ಮಂತ್ಸು 4 ಮಂತ್ಸ್ ಅವ್ರು ಟೈಮ್ ಕೊಟ್ರಂದ್ರೆ ಇಟ್ ವಿಲ್ ಬಿ ರಿಯಲಿ ಹಾರ್ಡ್. ಇದನ್ನು ನಾನು ಹೇಳೋದಿಲ್ಲ, ನೀವು ಅವಾಗ ನೋಟಿಫಿಕೇಷನ್ ಬಂದ ಕೂಡಲೇ ಅಥವಾ ಎಕ್ಸಾಮ್ ಡೇಟ್ ರಿಲೀಸ್ ಆದ ಕೂಡಲೇ ನೀವು ನನಗೆ ಕಾಲ್ ಮಾಡ್ತೀರಿ, ಏನಂತ ಹೇಳ್ತೀರಿ, ಮೇಡಮ್ ಅವ್ರ ಎಕ್ಸಾಮ್ ಡೇಟ್ಸ್ ರಿಲೀಸ್ ಮಾಡ್ಯಾರು, 3 ಮಂತ್ಸ್ ಸಫಿಷಿಯೆಂಟ್ ಇರ್ತೈತೆ ಅನ್ನತ್ತಂದು. ಸೊ ಜಸ್ಟ್ ಇಮ್ಯಾಜಿನ್ ಹೌ ವಿಲ್ ಐ ಫೀಲ್. ಜಸ್ಟ್ ಕನ್ಸಿಡರ್ ಯು ಇನ್ ಮೈ ಪೊಸಿಷನ್. ನಾನು ಆಲ್ರೆಡಿ ನಿಮಗೆ ಹೇಳೀನಿ ಗ್ಯಾಪ್ ಪೀರಿಯಡ್ ಒಳಗೆ ಸ್ಟಾರ್ಟ್ ಸ್ಟಡಿಂಗ್ ಇಟ್ ಈಸ್ ಗುಡ್ ಫಾರ್ ಯು ಅಂತಂದು. ನೀವು ಅದನ್ನು ವಿಡಿಯೋ ನೋಡಿರ್ತೀರಿ, ನಾನು ಹೇಳಿದ್ದು ಕೇಳಿರ್ತೀರಿ, ನಿಮಗೆ ನೆನಪು ಇರ್ತೈತಿ, ನನ್ನ ಜೊತೆ ಡಿಸ್ಕಷನ್ ಮಾಡಿದ್ದು ಕಾಲಲ್ಲಿ ವಾಟ್ಸಪ್ ಒಳಗೆ ನಿಮ್ಗೆ ಅದು ನೆನಪಿರ್ತೈತಿ. ಬಟ್ ನೀವು ಡಿಲೇ ಮಾಡ್ತೀರಿ, ನೋಟಿಫಿಕೇಷನ್ ಬಂದ ಕೂಡಲೇ ಯು ವಿಲ್ ಬಿ ಇನ್ ಪ್ಯಾನಿಕ್ ಸಿಚುವೇಶನ್, ಸಮಥಿಂಗ್ ಲೈಕ್ ಫಿಶ್ ಔಟ್ ಆಫ್ ವಾಟರ್. ಯು ಕ್ಯಾನ್ ಇಮ್ಯಾಜಿನ್ ರೈಟ್ how the situation of the fish is out when it is out of water. It tries to survive itself. So same way ನಿಮಗೆ ಆ ಟೈಮ್ದಾಗ ಸಿಚುವೇಶನ್ ಹೆಂಗೆ ಬರುತ್ತೆ ಅಂದ್ರೆ, ನಾನು ಪ್ರಿಪೇರ್ ಆಗಲೋ ಬೇಡೋ, ವೆದರ್ ದ 3 ಮಂತ್ಸ್ ವಿಲ್ ಬಿ ಸಫಿಷಿಯಂಟ್ ಆರ್ ನಾಟ್. ಸೊ ನೀವೇನು ಮಾಡ್ತೀರವಾಗ, ಓಕೆ 3 ಮಂತ್ಸ್ ಈಸ್ ನಾಟ್ ಸಫಿಷಿಯಂಟ್ ಅಂತಂದ್ರೆ ನೀವು ಗಿವ್ ಅಪ್ ಮಾಡ್ತೀರಿ. ಗಿವ್ ಅಪ್ ಮಾಡಿದ್ರೆ ಯಾರು ಲಾಸ್ ಆಗದಿರಿ, ನೀವು ಲಾಸ್ದಾಗ. ಯಾಕಂದ್ರೆ ಯು ವಿಲ್ ಬಿ ಲೂಸಿಂಗ್ ದಟ್ ಪರ್ಟಿಕ್ಯುಲರ್ ಜಾಬ್, ದಟ್ ಪರ್ಟಿಕ್ಯುಲರ್ ಅಪಾರ್ಚುನಿಟಿ. ಇಲ್ಲ ನಾನು ಸ್ಟಡಿ ಮಾಡ್ತಾನೆ ಅನ್ನೋದು ಬಂತಂದ್ರೆ ನೀವೇನು ಮಾಡ್ತೀರಿ, ದ ಟೈಮ್ ವಿಲ್ ಬಿ ಶಾರ್ಟ್. ಸೊ 20 ಸಬ್ಜೆಕ್ಟ್ಸು ಅಥವಾ 15 ಸಬ್ಜೆಕ್ಟ್ಸ್ ಇದ್ದ ಟೈಮ್ದಾಗ ನೀವು 5 ಸಬ್ಜೆಕ್ಟ್ಸ್ ಸ್ಟಡಿ ಮಾಡ್ತೀರಿ, ಎಕ್ಸಾಮ್ಗೆ ಹೋಗ್ತೀರಿ. ಯಾರೆಲ್ಲ ಪ್ರಿಪೇರ್ ಆಗಿರ್ತಾರಲ್ಲ ಅವಾಗ ಅವ್ರು ಸೆಲೆಕ್ಟ್ ಆಗ್ತಾರೋ. ಯಾಕಂದರೆ ದಿಸ್ ಇಸ್ ನಾಟ್ ಇಂಡಿವಿಜುವಲ್ ರಿಸಲ್ಟ್. ಈಗ ಸೆಮಿಸ್ಟರ್ ಎಂಡ್ ಎಕ್ಸಾಮ್ ಹೆಂಗಿರತ್ತೆ ನಮ್ಮದು, ಓಕೆ ನಂದು 70% ಬತ್ತು, ನಾ ಟಾಪರ್ ಆದ್ನಿ ಕ್ಲಾಸ್ ಒಳಗೆ, ನಂದು ಡಿಸ್ಟಿಂಕ್ಷನ್ ಆಯ್ತು, ನಂದು ಫಸ್ಟ್ ಕ್ಲಾಸ್ ಆಯ್ತು, ನಾ ಫೇಲ್ ಆದ್ನಿ, ಈ ಥರ ನಂದು ಅನ್ನೋದು ಇಂಡಿವಿಜುವಲ್ ರಿಸಲ್ಟ್ ಬರುತ್ತೆ. ಬಟ್ ಇದು ಗೌರ್ಮೆಂಟ್ ಎಕ್ಸಾಮ್ಸ್ ಒಳಗೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಇಂಡಿವಿಜುವಲ್ ರಿಸಲ್ಟ್ ಬರೋದಿಲ್ಲ. ಇಟ್ ಈಸ್ ಡಿಪೆಂಡೆಂಟ್ ಆನ್ ದ ಅದರ್ಸ್ ಹೂ ಅಟೆಂಪ್ಟ್ ದ ಎಕ್ಸಾಮ್ ಆ್ಯಂಡ್ ಹೌ ದೇ ಸ್ಕೋರ್ ಇನ್ ದ ಎಕ್ಸಾಮ್. ಸೊ ಅದಕ್ಕೆ ನಾವು ಎಷ್ಟು ಓದಿದ್ರೂ ನಮ್ಮದು ಸೆಲೆಕ್ಟ್ ಆಗೋದಿಲ್ಲ. ಯಾಕಂದ್ರೆ ನಮಗಿಂತ ಹೆಚ್ಚು ಓದಿದವರು, ನಮಗಿಂತ ಕಾನ್ಫಿಡೆಂಟಾಗಿ ಎಕ್ಸಾಮ್ ಅಟೆಂಡ್ ಮಾಡಿದವರು ಅವ್ರು ಸೆಲೆಕ್ಟ್ ಆಗ್ತಾರೋ, ನಾವು ಆಗೋದಿಲ್ಲ. ಸೊ ಅದ್ರ ಸಂಬಂಧ ನೀವು ಇಷ್ಟೊಂದು ಸೀರಿಯಸ್ ಇದ್ರೆ, ನೀವು ಇಲ್ಲಿವರೆಗೂ ನಂದು ವೀಡಿಯೋ ನೋಡಾಕತ್ತಿದ್ರಿ ಅಂದ್ರೆ ಡೋಂಟ್ ಸ್ಟಾಪ್ ನಾವು. ಸೊ ಸ್ಟಾರ್ಟ್ ಸ್ಟಡಿಂಗ್, ಟ್ರೈ ಫೈಂಡಿಂಗ್ ದ ವೇ. ಯಾಕಂದ್ರೆ ನೀವು ಕಾಲ್ ಮಾಡಿ ನೀವು ಡೆಫಿನೆಟ್ಲಿ ಕೇಳ್ತೀರಿ ನನಗೆ, ಮ್ಯಾಮ್ 3 ಮಂತ್ಸ್ ಐತಿ, ನಾನು ಕವರ್ ಮಾಡ್ಬೋದು ಅನ್ನೋ ಸಿಲೆಬಸ್ ಅಂತಂದು. ನಾನು ಏನತ್ತ ಆನ್ಸರ್ ಮಾಡಲಿ ಅವಾಗ? ಬಿಕಾಸ್ ದ ಸಿಲೆಬಸ್ ಈಸ್ 4 ಇಯರ್ಸ್ ಇಂಜಿನಿಯರಿಂಗ್ ಸಿಲೆಬಸ್. ಸೊ 20+ ಸಬ್ಜೆಕ್ಟ್ಸ್ ಇರ್ತಾವೆ. ನೀವು 4 ಇಯರ್ಸ್ ಏನು ಕಲ್ತಿರ್ತಿರಲ್ಲ ಅದನ್ನು 3 ಮಂತ್ಸ್ ಒಳಗೆ ನೀವು ಕವರಪ್ ಮಾಡೋಕ್ಕೆ ಅಕ್ಕೈತೆ ಅನ್ನತ್ತೆ. ನೀವೇ ಕ್ವಶನ್ ಮಾಡ್ಕೋರಿ ನನಗೆ ಕೇಳೋದಕ್ಕಿಂತ. ನಿಮಗೆ ಸಿಂಪಲ್ ಸಬ್ಜೆಕ್ಟ್ಸ್ ಹೇಳ್ತೇನೆ ನಾನು. ಸ್ಟ್ರೆಂತ್ ಆಫ್ ಮಟೀರಿಯಲ್ಸ್, ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್, ದೆನ್ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್, ಸ್ಟೀಲ್, RCC. ಇವು 5 ಸಬ್ಜೆಕ್ಟ್ಸ್, 5 ಹ್ಯೂಜ್ ಆ್ಯಂಡ್ ಬಿಗ್ ಸಬ್ಜೆಕ್ಟ್ಸ್. ಸೊ ಇವು 5 ಸಬ್ಜೆಕ್ಟ್ಸ್ ನಿಮ್ಗೆ ಕವರಪ್ ಮಾಡೋಕ್ಕೆ ಸಿಕ್ಕಾಪಟ್ಟಿ ಟೈಮ್ ಬೇಕು. ಯು ನೀಡ್ ಮಿನಿಮಮ್ 10 to 12 days to cover one subject. So just imagine how you will study other general studies subjects. So 3 months ಒಳಗೆ, remember that's what I had forgotten actually. So ಈ 3 months ಒಳಗೆ ನೀವು ಜನರಲ್ ಸ್ಟಡೀಸನ್ನು ಫೋಕಸ್ ಮಾಡಬೇಕು. ಸೊ ಜಸ್ಟ್ ಇಮ್ಯಾಜಿನ್ ಹೌ ಹ್ಯೂಜ್ ದ ಸಬ್ಜೆಕ್ಟ್ಸ್ ಆರ್. ಹಿಸ್ಟ್ರಿ, ಜಾಗ್ರಫಿ, ಕಾನ್ಸ್ಟಿಟ್ಯೂಷನ್, ಕರೆಂಟ್ ಅಫೇರ್ಸ್ ಆ್ಯಂಡ್ ಇದಂತೂ ವಾಟ್ ಎವರ್ ಈಸ್ ಹ್ಯಾಪ್ನಿಂಗ್ ನಾವು ಕರೆಂಟ್ ಅಫೇರ್ಸ್. ಸೊ ಅದನ್ನಂತೂ ನೀವು ಮಾಡ್ಕೊತಾನೆ ಇರಬೇಕು. ಸೊ ಜಸ್ಟ್ ಇಮ್ಯಾಜಿನ್ ಬ್ರೇಕ್ ದ ಥಿಂಗ್ಸ್. ಈಗ ನಾನು ನಿಮಗೊಂದು ವರ್ಕ್ ಕೊಟ್ಟನೆ ಅಂದ್ರೆ ಡೋಂಟ್ ಸ್ಟಾರ್ಟ್ ಸ್ಟಡಿಂಗ್ ಆರ್ ಡೋಂಟ್ ಸ್ಟಾರ್ಟ್ ಡೂಯಿಂಗ್ ದ್ಯಾಟ್. ಬ್ರೇಕ್ ಇಟ್ ಇಂಟು ಡಿಫ್ರೆಂಟ್ ಥಿಂಗ್ಸ್. ಸೊ ಜಸ್ಟ್ ಇಮ್ಯಾಜಿನ್ ನೀವು ಏನೂ ಸ್ಟಾರ್ಟ್ ಮಾಡಿಲ್ಲ. ಈಗ ಇವತ್ತು ನೋಟಿಫಿಕೇಷನ್ ಬಂತು, ಅವ್ರ ಎಕ್ಸಾಮ್ ಡೇಟು ರಿಲೀಸ್ ಮಾಡಿದರು, 3 ಮಂತ್ಸಿಗೆ ಎಕ್ಸಾಮ್ ಐತೆ ಅಂತಂದು ಹೇಳಿದರು ಅವರು. ಸೊ ಈಗ August 1st. ಸೊ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಒಳಗೆ ಅವ್ರು ಎಕ್ಸಾಮ್ ಆಕೈತೆ ಅಂತ ಹೇಳಿದರು. ಸೊ 3 ಮಂತ್ಸ್ ಐತಿ. ಹೌ ಯು ವಿಲ್ ಡಿವೈಡ್ ದೋಸ್ 3 ಮಂತ್ಸ್ among these 20-30+ subjects including general studies? So 3 months 30+ subjects ಅಂದ್ರೆ
ನಿಮಗೆ ಯು ವಾಂಟ್ ಗೆಟ್ ಇವನ್ ಲೈಕ್ 5 to 6 days ಪರ್ ಸಬ್ಜೆಕ್ಟ್. ಸೊ ಹೆಂಗೆ ಕವರಪ್ ಮಾಡ್ತೀರಿ ನೀವು? ಸೊ ಅದ್ರ ಸಂಬಂಧ ಈ ಮೇನ್ ವಿಡಿಯೋ ಇಂಟೆನ್ಷನ್ ಏನಂದ್ರೆ ಸ್ಟಾರ್ಟ್ ಸ್ಟಡಿಂಗ್, ಫೋಕಸ್ ಯುವರ್ ಸೆಲ್ಫ್. ಇಲ್ಲ ಅಂದರೆ ಜಸ್ಟ್ ಫಾರ್ಗೆಟ್ ಗೌರ್ಮೆಂಟ್ ಜಾಬ್ಸ್, ಫಾರ್ಗೆಟ್ ಎವ್ರಿಥಿಂಗ್, ಗೋ ಫಾರ್ ಪ್ರೈವೇಟ್ ಜಾಬ್, ಡೂ ಸಮಥಿಂಗ್ ಎಲ್ಸ್. ಇಲ್ಲಾಂದ್ರೆ ಇಟ್ ವಿಲ್ ಬಿ ಟಫ್ ಫಾರ್ ಯು. ಬಿಕಾಸ್ ನಾನು ಇದು ಇನ್ಸ್ಟಿಟ್ಯೂಟ್ ನಡ್ಸಕತ್ತಿದ್ದು ಇಟ್ ಈಸ್ ಆಲ್ಮೋಸ್ಟ್ 8th year ರನ್ನಿಂಗ್ ನಾವು. ಆ್ಯಂಡ್ ಎವ್ರಿ ಇಯರ್ ಎವ್ರಿ ಟೈಮ್ ಐ ಗೆಟ್ ದ ಸೇಮ್ ಕ್ವಶನ್ಸ್. Just I am same, Priyanka ma'am is same, standpoint is same. Questions are same, only the students are different. Questions always remain same. So ಅದರ ಸಂಬಂಧ ಈಗ ನಾನೇನು ಇನ್ಫಾರ್ಮೇಷನ್ ಅಥವಾ ಇದು ಪರ್ಟಿಕ್ಯುಲರ್ ವಿಡಿಯೋ ಐತಲ್ಲ, ಕನ್ಸಿಡರ್ ದಿಸ್ ಆ್ಯಸ್ ಅ ಕಾಷನ್ ವಿಡಿಯೋ ಫಾರ್ ಯು. ಸೊ ಏನೋ ಒಂದು ನಾನು ಎಚ್ಚರಿಕೆ ಕೊಡಕತ್ತ ನಿಮಗೆ ಮುಂದಾಗೋದು. ಸೊ ಅದನ್ನು ಈಗ ನೀವು ಥಿಂಕ್ ಮಾಡಿ ಸೀರಿಯಸ್ ಆಗಿ ತೊಗೊಂಡ ಸ್ಟಡಿ ಮಾಡಿರಿ. ಓಕೆನಾ? ಯಾಕಂದ್ರೆ ನಿಮಗೆ ಈಗ ಎಕ್ಸಾಮ್ ಡೇಟ್ಸ್ ಬಗ್ಗೆನೂ ನಾನು ಹೇಳಿದ್ನಿ, ಅವ್ರೇನು ಟೆಂಟೇಟಿವ್ ಟೈಮ್ ಟೇಬಲ್ ರಿಲೀಸ್ ಮಾಡ್ಯಾರ ಹೇಳಿದ್ನಿ. ಇನ್ನು ಮುಂದೆ ನೆಕ್ಸ್ಟ್ ಪ್ರಪೋಸಲ್ ಬರೋದನ್ನು ನೆಕ್ಸ್ಟ್ ನೋಟಿಫಿಕೇಷನ್ನು ಅವ್ರು ರಿಲೀಸ್ ಮಾಡ್ಬೋದು. ಯಾಕಂದರೆ ಇದ್ರೊಳಗೆ ಅವರು PWD AW ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ. AE ಒಳಗೆ ಟೌನ್ ಪ್ಲ್ಯಾನರ್ ರಿಲೀಸ್ ಮಾಡ್ತಾರೆ ಅವರು. ಬಟ್ ಅದರ್ ಈಗ ಪಾಲಿಟೆಕ್ನಿಕ್ ಅಥವಾ ಗೌರ್ಮೆಂಟ್ ಟೀಚಿಂಗ್ ಫ್ಯಾಕಲ್ಟಿ, ಇಂಜಿನಿಯರಿಂಗ್ ಟೀಚಿಂಗ್ ಫ್ಯಾಕಲ್ಟಿ, KRIDL, ಸೊ ಅದ್ರದ್ದು ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಇಲ್ಲ. ಸೊ ಮೇ ಬಿ KPSC ಎವ್ರಿ ಮಂತ್ ಈ ಥರ ಟೆಂಟೇಟಿವ್ ಟೈಮ್ ಟೇಬಲ್ ಅಥವಾ ಸ್ಕೆಡ್ಯೂಲ್ ರಿಲೀಸ್ ಮಾಡಿದಾರೆ ಅಂದ್ರೆ ನಮಗೊಂದು ಕ್ಲಿಯರಿಟಿ ಸಿಗುತ್ತೈತಿ. ಓಕೆ, ಆಮೇಲೆ ಇನ್ನೊಂದು ಹೇಳುತ್ತೆ ನಾನು, ಇವು ಎಕ್ಸಾಮ್ಸ್ ಏನೇ ಆಗಲಿ, ವಾಟ್ ಎವರ್ ಯು ಆರ್ ಪ್ರಿಪೇರಿಂಗ್ ನಾವ್, ದಿಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಇವನ್ ಯುವರ್ SSC, JE ಆ್ಯಂಡ್ RRB ಆಲ್ಸೋ. ಸೊ ಸ್ಟಡಿಂಗ್ ವಿಲ್ ನೆವರ್ ಗೋ ವೇಸ್ಟ್. ಸೊ ಯಾವಾಗ ನಾವು ಈ ಜರ್ನಿ ಒಳಗೆ ಇರ್ತೇವಲ್ಲ, ಮೇಕ್ ಶ್ಯೂರ್ ಯು ಕಂಪ್ಲೀಟ್ ದ ಸಿಲೆಬಸ್, ಮೇಕ್ ಯುವರ್ ನೋಟ್ಸ್ ರೆಡಿ, ಎವ್ರಿಥಿಂಗ್. ಸೊ ಯಾವಾಗ ಅವರು ಎಕ್ಸಾಮ್ ಡೇಟ್ ರಿಲೀಸ್ ಮಾಡ್ತಾರಲ್ಲ, ಸ್ಟಾರ್ಟ್ ಡೂಯಿಂಗ್ ರಿವಿಷನ್. ಈ ಥರ ಡೋಂಟ್ ಆಸ್ಕ್ ಎನಿ ಒನ್, ಡೋಂಟ್ ಆಸ್ಕ್ ಯುವರ್ ಫ್ರೆಂಡ್ಸ್, ಯುವರ್ ಟೀಚರ್ಸ್, ಯುವರ್ ಪ್ಯಾರೆಂಟ್ಸ್, ಯುವರ್ ನೇಬರ್ಸ್, ನಥಿಂಗ್. ಜಸ್ಟ್ ಆಸ್ಕ್ ಯುವರ್ ಸೆಲ್ಫ್ ದ್ಯಾಟ್ 3 months ಒಳಗೆ ನೋಟಿಫಿಕೇಶನ್ ಬಂದ್ರೆ, ಎಕ್ಸಾಮ್ ಡೇಟ್ಸ್ ಬಂದ್ರೆ ನಾನು ರೆಡಿ ಅದನ್ನೇ ಇಲ್ಲೋ ಎಕ್ಸಾಮ್ ಅಟೆಂಡ್ ಮಾಡೋಕ್ಕೆ ಅತ್ತಂದು. ಸೊ ಇಲ್ಲಾಂದ್ರೆ ನಾನು ಏನು ವರ್ಕ್ ಮಾಡಬೇಕು. ಸೊ ಡೂ ಇಟ್. ಇಫ್ ಯು ನೀಡ್ ಎನಿ ಹೆಲ್ಪ್ ಇನ್ ಫೈಂಡಿಂಗ್ ದ ಆನ್ಸರ್ ಅಥವಾ ನಿಮ್ಗೆ ಎನಿ ಡೌಟ್ ಇದ್ರೆ ನನಗೆ ಕಾಲ್ ಮಾಡಿರಿ, ಅಥವಾ ನಾನು ರಿಸೀವ್ ಮಾಡಲಿದ್ರೆ ನನಗೆ ಮೆಸೇಜ್ ಮಾಡಿರಿ. ಲೈಕ್ ಐ ವಾಚ್ಡ್ ಯುವರ್ ವಿಡಿಯೋ, ಸೊ ನನಗೆ ಇದು ಡೌಟ್ ಐತ್ರಿ ಮೇಡಮ್, ಐ ಆಮ್ ಇನ್ ಆಂಬಿಗ್ವಿಟಿ ಸಿಚುವೇಶನ್, ನನಗೆ ಗೊತ್ತಿಲ್ಲ ಯಾವ ಥರ ಮಾಡಬೇಕು ಅಂತಂದು. ಸೊ ಈ ಥರ ಆಂಬಿಗ್ವಿಟಿ ಯಾರಿಗೆ ಬರುತ್ತೆ ಅಂದ್ರೆ, ಹೂ ಈಸ್ ಫ್ರೆಶರ್, ಯಾರಿಗೆ ರೀಸೆಂಟಾಗಿ ಇಂಜಿನಿಯರಿಂಗ್ ಮುಗಿಸಿರ್ತಾರಲ್ಲ, ನಿಮಗೆ ಈ ಥರ ಡೌಟ್ ಇರ್ತೈತಿ. ಯಾರು ಆಲ್ರೆಡಿ ಈ ಜರ್ನಿ ಒಳಗೆ ಇರ್ತಿರಲ್ಲ, ನಿಮಗಿದು ಆಲ್ರೆಡಿ ಗೊತ್ತಿರ್ತೈತಿ. ಸೊ ಅದರ ಸಂಬಂಧ ನಾನು ಐ ವಿಲ್ ರಿಪೀಟ್ ಆ್ಯಂಡ್ ಐ ವಿಲ್ ಮೇಕ್ ಶ್ಯೂರ್ ಐ ವಿಲ್ ಆನ್ಸರ್ ಯುವರ್ ಕ್ವಶನ್ಸ್. ಡೋಂಟ್ ವರಿ ಅಬೌಟ್ ದ್ಯಾಟ್, ಡೋಂಟ್ ಹೆಸಿಟೇಟ್, ಡೋಂಟ್ ಪ್ಯಾನಿಕ್. ನಾ ಮೇಡಮ್ಗೆ ಕೇಳಿದ್ನಿ ಅಂದ್ರೆ ಮೇಡಮ್ ಏನು ಅನ್ಕೋತಾರೋ ಅಂತಂದ, ನಾನೇನು ಅಂದ್ಕೊಳ್ಳೋದಿಲ್ಲ. ಡೋಂಟ್ ವರಿ ಅಬೌಟ್ ದ್ಯಾಟ್. ಯು ಕ್ಯಾನ್ ಆಸ್ಕ್ ಮಿ ದ ಕ್ವಶನ್ಸ್ ಓವರ್ ವಾಟ್ಸಪ್. ಜಸ್ಟ್ ಮೇಕ್ ದ ಲಿಸ್ಟ್ ಆಫ್ ಕ್ವಶನ್ಸ್ ಓವರ್ ವಾಟ್ಸಪ್. ಯು ಕ್ಯಾನ್ ಆಸ್ಕ್ ಮಿ, ಯು ಕ್ಯಾನ್ ಕಾಲ್ ಮಿ ಡೈರೆಕ್ಟ್ಲಿ, ಆರ್ ಗ್ರೂಪ್ ಆಫ್ ಫ್ರೆಂಡ್ಸಿಗೆ ನಿಮಗೆಲ್ಲರಿಗೂ ಡೌಟ್ ಇತ್ತಂದ್ರೆ ಯು ಕ್ಯಾನ್ ಮೇಕ್ ಅ ಕಾನ್ಫರೆನ್ಸ್ ಕಾಲ್ ಆಲ್ಸೋ. ಓಕೆ, ಸೊ ದ್ಯಾಟ್ ನಾನು ಇಂಡಿವಿಜುವಲಿ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಆನ್ಸರ್ ಮಾಡೋದಕ್ಕಿಂತ ಟುಗೆದರ್ ಆನ್ಸರ್ ಮಾಡಿದ್ನಿ ಅಂದ್ರೆ ವಿ ಕ್ಯಾನ್ ಡಿಸ್ಕಸ್ ದೇರ್ ಆಲ್ಸೋ. ಐ ಆಮ್ ಅವೈಲೇಬಲ್. ಇವನ್ ಇಫ್ ಐ ಆಮ್ ನಾಟ್, ಜಸ್ಟ್ ಲಿವ್ ಮಿ ಅ ಮೆಸೇಜ್, ಐ ವಿಲ್ ಬಿ ಅವೈಲೇಬಲ್ ಅರ್ಲಿ ಮಾರ್ನಿಂಗ್ ಆ್ಯಸ್ ವೆಲ್ ಆ್ಯಸ್ ಲೇಟ್ ಈವ್ನಿಂಗ್. ಸೊ ನೈಟ್ ನಾನು 10-11 o'clockವರೆಗೂ ನಾನು ಕಾಲ್ ರಿಸೀವ್ ಮಾಡಿದ್ನು. ಡೋಂಟ್ ವರಿ ಅಬೌಟ್ ದ್ಯಾಟ್. ಡೇ ಟೈಮ್ ಸ್ವಲ್ಪ ಬ್ಯುಸಿ ಇರ್ತನೂ, ಅವೈಲೇಬಲ್ ಇರಲಿಲ್ಲ ಅಂದ್ರೂ ಲೇಟ್ ಈವ್ನಿಂಗ್ ಆ್ಯಸ್ ವೆಲ್ ಆ್ಯಸ್ ಅರ್ಲಿ ಮಾರ್ನಿಂಗ್ ಐ ವಿಲ್ ಬಿ ಅವೈಲೇಬಲ್. ಓಕೆನಾ? ಸೊ ಡೋಂಟ್ ಡಿಲೇ, ಸ್ಟಾರ್ಟ್ ಸ್ಟಡಿಂಗ್. ಸೊ ನಮ್ದಂತೂ ಕೋರ್ಸ್ ಅವೈಲೇಬಲ್ ಐತೆ ಆಲ್ರೆಡಿ. ನಮ್ದು ರಿಸಲ್ಟ್ಸು ನಿಮ್ಗೆ ಗೊತ್ತದಾವು. ಸೊ ಎಷ್ಟೋ ಜನ ಮೇಡಮ್ ನಿಮ್ದು ರಿಸಲ್ಟ್ ಏನು ರೀ ಅಂತ ಕೇಳ್ತೀರಿ. ಸೊ ನಮ್ದು ಫಸ್ಟ್ ರ್ಯಾಂಕು ಬಂದಾರು, ನಿಮಗೆ ಬೇಕಾದ್ರೆ ನಾನು ರಿಸಲ್ಟ್ ತೋರಿಸ್ತೀನೋ. ಸೊ ಇದು ನಮ್ಮದು ವೆಬ್ಸೈಟ್ ಐತಿ, ಇಲ್ಲಿ ಚೆಕ್ ಮಾಡಿರಿ. ಸೊ ದಿಸ್ ಇಸ್ ವಾಟ್ ಈಸ್ ಅವರ್ ರಿಸಲ್ಟ್. ಓಕೆ, ರೀಸೆಂಟಾಗಿ WRD ಇದನ್ನು ಫಸ್ಟ್ ರ್ಯಾಂಕ್ ನಮ್ಮ ಸ್ಟೂಡೆಂಟ್, BBAP KUW. ಸೊ ವಿ ಹ್ಯಾವ್ ಗಾಟ್ ಸಿಂಗಲ್ ರ್ಯಾಂಕ್ ಆ್ಯಂಡ್ ಇಮ್ಯಾಜಿನ್ in entire Karnataka first rank student is from Sandpoint. So based on this, just go with the results, just go with the feedback, just trust and start your preparation. Don't delay. So ಇದ್ರೊಳಗೆ ಎಲ್ಲ ನಿಮಗೆ ಕೋರ್ಸಸ್ ಅವೈಲೇಬಲ್ ಅದಾವು. ನೀವೇನು ನನಗೆ ಕೇಳೋದು ನೆಸೆಸರಿನೂ ಇಲ್ಲ ಆ್ಯಕ್ಚುಲಿ. ಸೊ ಇಲ್ಲಿ ನೋಡಿದಾರೆ ಅಂದ್ರೆ ಡೈರೆಕ್ಟ್ಲಿ ನಿಮಗೆ ಇದು ಪ್ಲಸ್ ಕೋರ್ಸ್ ಐತಿ ವಿಚ್ ವಿಲ್ ಬಿ ಹೆಲ್ಪಿಂಗ್ ಯು ಫಾರ್ ಆಲ್ ದ ಗೌರ್ಮೆಂಟ್ ಎಕ್ಸಾಮ್ಸ್. ಸೊ ಇಲ್ಲಿ ವಿಡಿಯೋ ಲೆಕ್ಚರ್ಸ್ ಅವೈಲೇಬಲ್ ಅದಾವು ಫಾರ್ ಆಲ್ ದ ಸಬ್ಜೆಕ್ಟ್ಸ್. ಈವನ್ ನಿಮಗೆ ನೋಟ್ಸ್ ಅವೈಲೇಬಲ್ ಅದಾವು. ಸೊ ಯು ಕ್ಯಾನ್ ಸಿ ಹಿಯರ್, you can download the notes, you can take the print of these notes, and don't worry, I will be discussing preparation strategy, study plan, everything is available. You just need to study.
ಇಲ್ಲಿ ನೋಡಿರಿ, ದೀಸ್ ಆರ್ ಆಲ್ ದ ಟೆಸ್ಟ್ ಸೀರೀಸ್, ದೀಸ್ ಆರ್ ಆಲ್ ದ ವಿಡಿಯೋ ಲೆಕ್ಚರ್ಸ್. ಇಲ್ಲಿ ವಿಡಿಯೋ ಲೆಕ್ಚರ್ಸ್ ಐತಿ, ಇಲ್ಲಿ ಟೆಸ್ಟ್ ಸೀರೀಸ್ ಐತಿ, ಇಲ್ಲಿ ಪ್ರೀವಿಯಸ್ ಇಯರ್ಸ್ ಗೌರ್ಮೆಂಟ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಇನ್ PDF ಫಾರ್ಮ್ಯಾಟ್ ಅದಾವು. ಇಲ್ಲಿ 32+ ಕ್ವಶನ್ ಪೇಪರ್ಸ್ ಆರ್ ಇನ್ ಟೆಸ್ಟ್ ಸೀರೀಸ್ ಫಾರ್ಮ್ಯಾಟ್. ಆಮೇಲೆ ಇವನ್ ನಿಮಗೆ ಡಿಸ್ಕ್ರಿಪ್ಟಿವ್ ಪೇಪರ್ ಅನಾಲಿಸಿಸ್ನು ಐತಿ. ಸೊ ಇದನ್ನು ಯಾಕೆ ಕೊಟ್ಟಿವಂದ್ರೆ ಇದು ಪ್ಲಸ್ ಕೋರ್ಸ್ ಏನೈತಲ್ಲ, this will be helping you for descriptive as well as MCQ exam, that is for AE and AEE exam. So we don't want to charge anything extra for AE and for AEE. Everything is included. So don't delay, start your preparation right now. So if you need any information, WhatsApp or call me on 9916085858.